ಹಲೋ ನಮಸ್ಕಾರ. ನಾನು ಸಿರಿ. ಸೊ ಇದು ಡೇ 2 ವ್ಲಾಗ್ ಆಗಿರುತ್ತೆ. ನಿನ್ನೆ ಸೋಲ್ಮೇಟ್ಸ್ ಚಿತ್ರ ಬಿಡುಗಡೆ ಆಗಿದೆ. ತುಂಬ ಚೆನ್ನಾಗಿದೆ. ನಾವು ಹೋಗಿ ನೋಡ್ಕೊಂಬಂದ್ವಿ. ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಕೂಡ ಹೇಳ್ಬೋದು. ಸೊ ನೀವು ಎಲ್ಲರೂ ಹೋಗಿ ಮೂವಿನ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ. ಸೊ ನಿನ್ನೆ ದೋಸೆಗೆ ಹಾಕಿದ್ನಲ್ಲ, ಸೊ ಅದು ರುಬ್ಬಿದೆ. ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ ನೋಡಿ. ನಮ್ಮ ಮನೆಯಲ್ಲಿ ದೋಸೆ ಹಿಟ್ಟು ಜಾಸ್ತಿ ಹಾಕಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಒಂದಿನ ಅಷ್ಟೇ ತಿನ್ನೋದು ದೋಸೆ. ನಮ್ಮ ಮನೆಯಲ್ಲಿ 2-3 ದಿನ ಮಾಡ್ತೀವಿ ಅಂದರೆ ಯಾರೂ ದೋಸೆ ತಿನ್ನೋದಿಲ್ಲ, ಬಿಕಾಸ್ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಬಟ್ ಒನ್ ಡೇ ಅದಕ್ಕೆ ಪಲ್ಯ ಎಲ್ಲ ಮಾಡಿದ್ರೆ ತಿಂತಾರೆ. ಸೊ ಚೆನ್ನಾಗಿ ಉದುಗ್ ಬಂದಿತ್ತು. ದೋಸೆನೂ ತುಂಬ ಚೆನ್ನಾಗಾಗಿತ್ತು. ಇದಕ್ಕೆ ಆಲೂಗಡ್ಡೆ, ಈರುಳ್ಳಿ ಎಲ್ಲ ಹಾಕಿ ಪಲ್ಯ ಮಾಡ್ಕೊಂಡಿದ್ದೆ ಚೆನ್ನಾಗಿ. ಸೊ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡ್ತೀನಿ, ಸೊ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ನೀವು ನೋಡ್ತಾ ಇರ್ಬೋದು, ಇದು ನಮ್ಮನೆ ಪ್ಯಾಂಟ್ರಿ ಯೂನಿಟ್. ಸೊ ಇಲ್ಲಿ ಎಲ್ಲ ಐಟಮ್ಸು ಇಟ್ಕೊಂಡಿರ್ತೀನಿ. ಕಲ್ಲುಪ್ಪು, ಪುಡಿ ಉಪ್ಪು, ಹುಣಸೆ ಹಣ್ಣು ಒಟ್ಟಿಗೆ ಇಟ್ಟಿರಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ಒಟ್ಟಿಗೆ ಇಟ್ಟಿರ್ತೀನಿ. ಹಾಗೆ ಪಿಂಗಾಣಿ ಇದರಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ನಾನು ಎಲ್ಲೋ ಓದಿದ್ದೆ. ಸೊ ಅದನ್ನು ಪಿಂಗಾಣಿಲೇ ಇಟ್ಟಿದ್ದೀನಿ. ದೋಸೆ ಹಿಟ್ಟನ್ನ ಒಂದೊಂದು ಸರ್ತಿ ಆಚೆಯಿಂದನೂ ತರಿಸ್ಬಿಡ್ತೀನಿ. ಅದು ಚೆನ್ನಾಗಾಗುತ್ತೆ. ಬಟ್ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದಿದೆಯಲ್ಲ, ಅದು ಚೆನ್ನಾಗಿದೆ. ಆ ಪ್ರೋಸೆಸ್ ಕೂಡ ಚೆನ್ನಾಗಿದೆ. ಹಿಂದಿನ ದಿನ ನೆನೆಸಿಟ್ಟು ಆಮೇಲೆ ಅದನ್ನು ರುಬ್ಬಿ ಅದನ್ನು ಮತ್ತೆ ಮಾಡೋದಿದೆಯಾ, ತುಂಬ ಚೆನ್ನಾಗಿದೆ. ಹಾಗೆ 1-2 ದಿನಕ್ಕಾಗುವಷ್ಟು ಮಾಡ್ಕೋಬೋದು. ನಮಗೆ ಎಷ್ಟು ದಿನಕ್ಕೆ ಬೇಕೋ ಅಷ್ಟು ದಿನಕ್ಕೆ. ಸ್ವಲ್ಪ ಜನದ ಮನೇಲಿ ಹೇಗಿರುತ್ತೆ ಅಂತ ಅಂದರೆ, ದೋಸೆ ಹಿಟ್ಟು ಯಾವಾಗಲೂ ಇದ್ದೇ ಇರುತ್ತೆ. ಎಮರ್ಜೆನ್ಸಿ ಅಂದರೆ ದೋಸೆ ಮಾಡಿಕೊಂಡು ತಿಂದ್ಬಿಡೋದು. ಎಲ್ಲರ ಬೇಗ ಆಫೀಸ್ಗೆ ಹೋಗೋರು ಇರ್ತಾರೆ, ಕಾಲೇಜು ಸ್ಕೂಲ್ಗೆ ಹೋಗೋರು ಇರ್ತಾರೆ. ಸೊ ಅಂಥ ಟೈಮಲ್ಲಿ ಬೇಗ ಮಾಡಿಕೊಂಡು ತಿಂದ್ಬಿಡ್ಬೋದು. ಸೊ ದೋಸೆ ರೊಟ್ಟಿ ಮಾಡಿದಾಗ ತುಂಬ ಹೊಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಚಿಮ್ನಿ ಆನ್ ಮಾಡ್ಕೊಂಬಿಡ್ತೀನಿ. ಸೊ ಏನು ಹೊಗೆ ಥರ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಕೆಮ್ಮತ್ತಲ್ದೆ ನಮ್ಮ ಪಾಪು ಕೂಡ ಸಣ್ಣದಾಗಿ ಕೆಮ್ಮಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಚೆನ್ನಾಗಿರುತ್ತೆ ಅದು ಕೇಳೋಕ್ಕೆ. ಬಟ್ ಸ್ಟಿಲ್ ಅದಕ್ಕೆ ಪಾಪ ಒಂಥರ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಚಿಮ್ನಿ ಆನ್ ಮಾಡ್ಕೊಂಬಿಡ್ತೀನಿ. ಅಫ್ಕೋರ್ಸ್ ಆ ಕಡೆ ಬಾಗಿಲೂ ತೆಗೆದಿರ್ತೀನಿ. ಬಟ್ ಸ್ಟಿಲ್ ಒಂದು ಸೇಫರ್ ಸೈಡ್ ಇರಲಿ, ಕೆಮ್ಮಿಡ್ತಾಳೆ ಅಂತ ಅಂದ್ಬಿಟ್ಟು ಆ ಥರ ಹಾಕಿರ್ತೀನಿ. ಒಂದಿನ ದೋಸೆ, ಒಂದಿನ ಇಡ್ಲಿ. ಸೊ ಹೀಗೆ ಒನ್ ಡೇ ಒಂದೊಂದು ಮಾಡಿಕೊಂಡು ತಿನ್ನಬೇಕಾಗುತ್ತೆ. ಬಟ್ ಪೌಷ್ಟಿಕಾಂಶ ಯುಕ್ತ ಇರೋಂಥ ಐಟಮ್ಸೇ ತಿನ್ನಬೇಕು ಅಂತ ಡಾಕ್ಟರೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ನಾವೇ ಮಾಡಿಕೊಂಡು ತಿಂದರೆ ಒಳ್ಳೆಯದು ಅಂತ ಮಾಡ್ಕೊಳೋದು. ಸೊ ನೆಕ್ಸ್ಟು ನಾಳೆ ಪಾಪುಗೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು. 7 ಮಂತ್ಸ್ದು. 6 ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ. ಸೊ ಅಲ್ಲಿ ಹೋಗಿ ಹಾಕಿಸ್ಕೋಬೇಕು. ಅವಳಿಗೆ ಇಂಜೆಕ್ಷನ್ ಹಾಕಿದ್ರೆ ಪಾಪ ಅಳ್ತಾಳೆ. ನನಗೂ ಅಳು ಬಂದ್ಬಿಡುತ್ತೆ ಅವಳು ಅಳೋದು ನೋಡಿದ್ರೆ. ಫಸ್ಟ್ ಟೈಮ್ ಅಂತೂ ತುಂಬಾ ಹತ್ಬಿಟ್ಟಿದ್ಲು. ಆಮೇಲೆ ಸೆಕೆಂಡ್ ಟೈಮ್ ಸ್ವಲ್ಪ ಓಕೆ ಕಮ್ಮಿ ಆಗಿತ್ತು. ಇವಾಗ ನೋಡಬೇಕು ನಾಳೆ ಹೇಗೆ ಅಂತ. ಸೊ ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ, ಆಲೂಗಡ್ಡೆ ಈರುಳ್ಳಿ ಹಾಕಿ. ಹಾಗೆ ತುಪ್ಪ ಇಲ್ಲ ಅಂದರೆ ದೋಸೆ ತಿನ್ನೋಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ತುಪ್ಪ ಇರಲೇಬೇಕು. ಆ್ಯಂಡ್ ತುಪ್ಪ ತಿನ್ನೋದು ತುಂಬ ಒಳ್ಳೆಯದು. ಸೊ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಸೊ ಬೆಳಗಿನ ತಿಂಡಿ ಆಗೋಯ್ತು. ನೆಕ್ಸ್ಟ್ ಪಾಪುನೆಲ್ಲ ಆಟಾಡಿಸ್ಕೊಂಡು ಅವಳಿಗೆ ಸ್ನಾನ ಮಾಡಿಸಿ ಎಲ್ಲ ಮಾಡಿ ಅಡುಗೆನೂ ಮಾಡಿಟ್ಬಿಟ್ಟಿದ್ದೆ. ಸೊ ಈಗ ಹಾಕ್ಕೊಂಡು ಊಟ ಮಾಡಬೇಕು. ನಿಮಗೇನಾದರೂ ನಾನು ಮಾಡ್ತಾ ಇರೋ ವಿಡಿಯೋ ಕಾಂಟೆಂಟು ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ, ಸಿಂಪಲ್ ಸಿರೀಸ್ ಅಂತ. ಅದನ್ನು ಫಾಲೋ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೆ ವೀಡಿಯೋಸ್ ಹಾಕ್ತಿರ್ತೀನಿ. ಹಾಗೆ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ ಸಾಂಗ್ಸ್ಗಳು ಸ್ವಲ್ಪ ಚೆನ್ನಾಗಿದೆ. ಹಂಸಲೇಖ ಸರ್ ಅವರು ಬರೆದಿರುವಂಥದ್ದು ಎಲ್ಲ ತುಂಬ ಚೆನ್ನಾಗಿದೆ. ಸಾಂಗ್ಸು ಟಿ ವಿನಲ್ಲಿ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ಕೇಳೋಕ್ಕೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆಗಾಗ ನಾನು ರೇಡಿಯೋ ಆನ್ ಮಾಡಿ ಬಿಟ್ಬಿಟ್ಟಿರ್ತೀನಿ ಅಡುಗೆ ಮಾಡುವಾಗ. ಸೊ ರೇಡಿಯೋದಲ್ಲೂ ಕೆಲವೊಂದು ನ್ಯೂಸ್ಗಳು ಹೇಳ್ತಾ ಇರ್ತಾರೆ RJಗಳು. ಸೊ ಅವರಿಂದನೂ ನಮ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಹಾಗೆ ಸುಮ್ಮನೆ ಅಡುಗೆ ಮಾಡೋ ಬದಲು ಒಂದು ರೇಡಿಯೋ ಹಾಕ್ಕೊಂಡು ಹಾಡು ಕೇಳ್ಕೊಂಡು ಮಾಡಿದರೆ ನಮಗೂ ಒಂದು ಲೈವ್ಲಿಯಾಗಿರುತ್ತೆ ಅಂತಲೇ ಹೇಳ್ಬೋದು.
ಸೊ ಹೀಗೆ ಮಧ್ಯಾಹ್ನ ಆಗಿ ಊಟ ಮುಗಿಸಿ ನಾನು ಪಾಪು ಜೊತೆ ಆಟಾಡ್ಕೊಂಡಿದ್ದೆ. ಅವಳಿಗೆ ಒಂದು ಹೊಸ ಪಿಯಾನೋ ಥರ ಒಂದು ಇನ್ಸ್ಟ್ರೂಮೆಂಟ್ ಕೊಡಿಸಿದ್ದೀವಿ. ಸೊ ಅದರಲ್ಲಿ ಆಟ ಆಡ್ಕೊಂಡಿರ್ತಾಳೆ ಅವಳು. ಶಿ ವಿಲ್ ಲೈಕ್ ದಟ್. ಅಂದರೆ ಮ್ಯೂಸಿಕ್ ಬರ್ತಾ ಇರುತ್ತೆ, ಅದಕ್ಕೆ ಶೆಲ್ಲು ಗಿಲ್ಲು ಏನೂ ಬೇಡ, ಹಾಗೆ ಏನು ಇಟ್ಸ್ ಜಸ್ಟ್ ಲೈಕ್ ದಟ್, ಹಾಗೆ ಪ್ಲೇ ಆಗುತ್ತೆ ಅದು. ಸೊ ಆಟ ಆಡಿಕೊಂಡು ಇದ್ಲು. ಚೆನ್ನಾಗಿ ಅನಿಸುತ್ತೆ ಇದನ್ನೆಲ್ಲ ನೋಡೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.